ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಫೋರ್ತ್ ಪಾರ್ಟ್ ನೋಡ್ಕೊಳ್ಳೋಣ. ಫೋರ್ತ್ ಪಾರ್ಟಲ್ಲಿ ನಾವು ಕಾಂಪೊನೆಂಟ್ಸ್ ನೋಡ್ಕೊಳ್ಳೋಣ ಇಕೋಸಿಸ್ಟಮಿಂದು. ಬೇಸಿಕಾಗಿ ಹೇಳಬೇಕು ಅಂತಂದರೆ ಎರಡು ಕಾಂಪೊನೆಂಟ್ ಇದ್ದಾವೆ, ಬಯೋಟಿಕ್ಕು ಮತ್ತು ಎ ಬಯೋಟಿಕ್ಕು. ಸೊ ಬಯೋಟಿಕ್ ಮತ್ತು ಎ ಬಯೋಟಿಕ್ ಅಂತಂದರೆ ಲೈಫ್ ಇಲ್ಲದೆ ಇರೋದು, ಬಯೋಟಿಕ್ ಅಂತಂದರೆ ಲೈಫ್ ಇರೋದು. ಬಟ್ ಇವುಗಳಲ್ಲೂ ಕೂಡ ಬೇರೆ ಬೇರೆ ಕಾಂಪೊನೆಂಟ್ಸ್ ಇದ್ದಾವೆ. ಎಕ್ಸಾಂಪಲು ಎ ಬಯೋಟಿಕ್ಕಾಗಿ ನಾವು 4 ನೋಡ್ಕೊತೀವಿ. ಒಂದು ಟೆಂಪ್ರೇಚರು, ಇನ್ನೊಂದು ವಾಟರು, ಅದಾದಮೇಲೆ ಸನ್ಲೈಟು, ಅದಾದಮೇಲೆ ಸಾಯಿಲು. ಬಯೋಟಿಕ್ಕಲ್ಲೂ ಕೂಡ ನಾವು 2-3 ಥರದ್ದು ನೋಡ್ಕೊತೀವಿ. ಮೇಜರ್ಲಿ ಪ್ರೈಮರಿ ಪ್ರೊಡ್ಯೂಸರ್ಸು, ಅದಾದಮೇಲೆ ಕನ್ಸ್ಯೂಮರ್ಸು ಅಥವಾ ಆಟೋಟ್ರಾಫ್ಸು, ಹೆಟೆರೋಟ್ರಾಫ್ಸು. ಸೊ ಇವೆಲ್ಲದನ್ನೂ ಕೂಡ ನಾವು 2 ಪಾರ್ಟ್ ಅಥವಾ 3 ಪಾರ್ಟ್ ಆಗುತ್ತೆ. ಬಟ್ ಇವು ಕಂಪ್ಲೀಟ್ ಬೇಸಿಕ್ಸು ನಮಗೆ ಎನ್ವೈರ್ಮೆಂಟಲ್ಲಿ ಸೆಟ್ ಆಗಬೇಕು ಅಂತಂದರೆ ಇದನ್ನು ಕಂಪ್ಲೀಟಾಗಿ ನಾವು ನೋಡ್ಕೊಳ್ಳೋಣ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ವಿಡಿಯೋ ಅಥವಾ ಈ ಕೋರ್ಸ್ ಇಷ್ಟ ಆಗ್ತಾಯಿದ್ರೆ ನಿಮಗೆ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ಯಾವುದಾದ್ರೂ ವರ್ಡ್ಸಿಗೆ, ಇಂಗ್ಲೀಷ್ ವರ್ಡ್ಸಿಗೆ ನಿಮಗೆ ಕನ್ನಡ ಟ್ರಾನ್ಸ್ಲೇಷನ್ ಏನಾದರೂ ಗೊತ್ತಿದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಅಂತಂದರೆ ಬೇರೆಯವರು ಯಾರು ಕನ್ನಡ ಸ್ಟೂಡೆಂಟ್ಸು ಕೂಡ ನಮ್ಗೆ ನೋಡ್ತಾ ಇರ್ತಾರಲ್ಲ, ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ತಾ ಇರುತ್ತೆ ಕೆಲವೊಂದು ವರ್ಡ್ಸಲ್ಲಿ. ಈ ಪಾರ್ಟಲ್ಲಿ ನಾವು ಕಾಂಪೊನೆಂಟ್ಸ್ ನೋಡ್ಕೊಳ್ಳೋಣ ಇಕೋಸಿಸ್ಟಮಿಂದು. ಇಕೋಸಿಸ್ಟಮ್ ಅಂತಂದರೆ ಏನು, ನಾವು ಈಗಾಗಲೇ ನೋಡ್ಕೊಂಡಿದ್ದೀವಿ. ಏನು ನಮಗೆ ಲಿವಿಂಗು ಮತ್ತು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸು, ಇವು ಮಧ್ಯದಲ್ಲಿ ಲಿವಿಂಗ್ ಎನ್ವೈರ್ಮೆಂಟು, ನಾನ್ ಲಿವಿಂಗ್ ಎನ್ವೈರ್ಮೆಂಟು, ಇವೆರಡರ ಮಧ್ಯದಲ್ಲಿ ಏನು ಇಂಟ್ರಾಕ್ಷನ್ ಆಗ್ತಿರುತ್ತೆ ಅದನ್ನು ನಾವು ಇಕೋಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸೊ ಈ ಇಕೋಸಿಸ್ಟಮಲ್ಲಿ ಕಾಂಪೊನೆಂಟ್ಸ್ ಅಂತಂದರೆ ಮೇಯ್ನಾಗಿ ಇರುವಂಥದ್ದು 2 ಕಾಂಪೊನೆಂಟ್ಸು. ಒಂದು ಬಂದ್ಬಿಟ್ಟು ಎ ಬಯೋಟಿಕ್ ಕಾಂಪೊನೆಂಟ್. ಯಾಕೆ ಈ ಕಾಂಪೊನೆಂಟ್ಸ್ ಓದಬೇಕು ಅಂತ ಹೇಳ್ಬಿಟ್ಟು ಕೂಡ ನಾನು ಹೇಳ್ತೀನಿ. ಇನ್ನೊಂದು ಬಂದ್ಬಿಟ್ಟು ಬಯೋಟಿಕ್ ಕಾಂಪೊನೆಂಟ್. ಸೊ ಬಯೋಟಿಕ್ ಅಂತಂದರೆ ಏನಾಗುತ್ತೆ, ಬಯೋಟಿಕ್ ಅಂತಂದರೆ ಲೈಫ್ ಇರೋವಂಥದ್ದಕ್ಕೆ ನಾವು ಬಯೋಟಿಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಲಿವಿಂಗ್ ಬೀಯಿಂಗ್ ಅಥವಾ ನಾನ್ ಲಿವಿಂಗ್ ಬೀಯಿಂಗು, ಈ ಎಕ್ಸಾಂಪಲು ಒಬ್ಬ ಮನುಷ್ಯ ಇದ್ದಾನೆ, ಇಲ್ಲಾಂತಂದರೆ ಏನೋ ಒಂದು ಆರ್ಗ್ಯಾನಿಸಮ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇವಾಗ ಈ ಮನುಷ್ಯನ ಮೇಲೆ ಬೇರೆ ಬೇರೆ ಥರದ್ದು ಎನ್ವೈರ್ಮೆಂಟಲ್ಲಿ ಆ್ಯಕ್ಟ್ ಆಗ್ತಿರುತ್ತೆ. ಅಂತಂದರೆ ಬೇರೆಯವರ ಇನ್ಫ್ಲುಯೆನ್ಸು ಕೂಡ ಇರುತ್ತೆ. ಅದಾದಮೇಲೆ ನಮಗೆ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸು, ನಾನ್ ಲಿವಿಂಗ್ ಬೀಯಿಂಗ್ಸು, ಎಕ್ಸಾಂಪಲ್ಲು ಏರ್ ಆಗಿರ್ಬೋದು, ಇಲ್ಲಾಂತಂದರೆ ಟೆಂಪ್ರೇಚರ್ ಆಗಿರ್ಬೋದು, ಇವೆಲ್ಲದ್ರದ್ದು ಕೂಡ ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ. ಅಂತಂದರೆ ಏನೇ ಆದ್ರೂ ಕೂಡ ಲಿವಿಂಗ್ ಬೀಯಿಂಗ್ ಆಗಿರಲಿ, ನಾನ್ ಲಿವಿಂಗ್ ಥಿಂಗ್ ಆಗಿರಲಿ, ಎಲ್ಲದಕ್ಕೂ ಕೂಡ ಇವು ಎಫೆಕ್ಟ್ ಆಗ್ತಾನೆ ಇರುತ್ತೆ. ಅದಕ್ಕೆ ನಾವು ಅದನ್ನು ಕಾಂಪೊನೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಕೋಸಿಸ್ಟಮಲ್ಲಿ ಲಿವಿಂಗ್ ಬೀಯಿಂಗು ಪಾರ್ಟು, ನಾನ್ ಲಿವಿಂಗ್ ಬೀಯಿಂಗು ಪಾರ್ಟು ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವಾಗ ನಾವು ಬಯೋಟಿಕ್ ಕಾಂಪೊನೆಂಟ್ ಅಂತಂದರೆ ಏನಾಗುತ್ತೆ, ಬಯೋಟಿಕ್ ಅಂತಂದರೆ ಬಯೋ ಅಂತಂದರೆ ಲೈಫು ಅಥವಾ ಲಿವಿಂಗ್ ಥಿಂಗ್ಸ್ ಅಂತ ಹೇಳಿದ ತಕ್ಷಣ ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ನಮಗೆ ಪ್ಲಾಂಟ್ಸ್ ಬರುತ್ತೆ, ಕರೆಕ್ಟ್ ಅಲ್ವಾ? ಪ್ಲಾಂಟ್ಸ್ ಬರುತ್ತೆ, ಆ್ಯನಿಮಲ್ಸ್ ಬರುತ್ತೆ, ಅದಾದಮೇಲೆ ಹ್ಯೂಮನ್ಸ್ ಬರ್ತವೆ, ಮೈಕ್ರೋ ಆರ್ಗ್ಯಾನಿಸಮ್ಸು ಕೂಡ ಬರುತ್ತೆ. ಸೊ ಇವೆಲ್ಲದೂ ಕೂಡ ನಮಗೆ ಬಯೋಟಿಕ್ ಕಾಂಪೊನೆಂಟ್ಸು ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವೆಲ್ಲ ಅಂತೂ ಎಫೆಕ್ಟ್ ಆಗ್ತಾನೆ ಇರುತ್ತೆ, ಎನ್ವೈರ್ಮೆಂಟಲ್ಲಿ ಇದ್ದೇ ಇರುತ್ತೆ. ಎನ್ವೈರ್ಮೆಂಟಲ್ಲಿ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಇರ್ತಾವಲ್ಲ, ಅವನ್ನು ನಾವು ಎ ಬಯೋಟಿಕ್ ಕಾಂಪೊನೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎ ಬಯೋಟಿಕ್ ಅಂತಂದರೆ ಏನು, ನಮಗೆ ಸಾಯಿಲ್ ಆಗಿರ್ಬೋದು, ಇಲ್ಲಾಂತಂದರೆ ನಮಗೆ ಬೇರೆ ಏನಾಗಿರುತ್ತೆ, ಟೆಂಪರೇಚರ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸಾಯಿಲ್ ಆಗಿರುತ್ತೆ, ಟೆಂಪ್ರೇಚರ್ ಆಗಿರುತ್ತೆ, ಲೈಟ್ ಆಗಿರುತ್ತೆ ಅಥವಾ ಸನ್ಲೈಟ್ ಆಗಿರುತ್ತೆ. ಇವೆಲ್ಲದೂ ಕೂಡ ನಾನ್ ಲಿವಿಂಗು. ಬಟ್ ಇವೆಲ್ಲ ತುಂಬ ಇಂಪಾರ್ಟೆಂಟು. ಲೈಫು ಸರ್ವೈವ್ ಮಾಡ್ಕೋಬೇಕು, ಸಸ್ಟೈನ್ ಮಾಡ್ಕೋಬೇಕು ಅಂತಂದರೆ ಎನ್ವೈರ್ಮೆಂಟಲ್ಲಿ ಇವೆಲ್ಲ ಪಾರ್ಟ್ಸು ಕೂಡ ತುಂಬ ಇಂಪಾರ್ಟೆಂಟು. ರೇಡಿಯೇಷನು, ಟೆಂಪ್ರೇಚರು, ಇವೆಲ್ಲದೂ ಕೂಡ ಬಂದೇ ಬರುತ್ತೆ. ಸೊ ನಾವಿವಾಗ ಏನು ನೋಡ್ಕೊಳ್ಳೋಣ ಅಂತಂದರೆ ಟೆಂಪ್ರೇಚರ್ ಫಸ್ಟ್ ಬಂದ್ಬಿಟ್ಟು ಎ ಬಯೋಟಿಕ್ ಕಾಂಪೊನೆಂಟ್ಸ್ ಎಲ್ಲದೂ ನೋಡ್ಕೊಂಬಿಡೋಣ. ನಾವು ಫಸ್ಟು ಟೆಂಪರೇಚರ್ ಬಗ್ಗೆ ನೋಡ್ಕೊಳ್ಳೋಣ. ಟೆಂಪರೇಚರ್ ಯಾವ ಥರ ಎಫೆಕ್ಟ್ ಮಾಡುತ್ತೆ, ಇಕೋಸಿಸ್ಟಮ್ನ ಟೆಂಪ್ರೇಚರ್ ಯಾವ ಥರ ಎಫೆಕ್ಟ್ ಮಾಡುತ್ತೆ ಅಂತ. ಫಸ್ಟ್ ನಾವು ಟೆಂಪ್ರೇಚರ್ನ ನೋಡ್ಕೋಬೇಕು ಅಂತಂದರೆ ಒಂದು ಎಕ್ಸಾಂಪಲ್ನ ನೋಡ್ಕೊಳ್ಳೋಣ. ಇವಾಗ ಎಲ್ಲರೂ ಕೂಡ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸು ಅಥವಾ ನಾನ್ ಲಿವಿಂಗ್ ಬೀಯಿಂಗ್ಸ್ ಆಗಿರಲಿ, ಎಲ್ಲದಕ್ಕೂ ಕೂಡ ಟೆಂಪ್ರೇಚರ್ ಟಾಲರೇಟ್ ಮಾಡುವಂಥದ್ದೊಂದು ಕೆಪಾಸಿಟಿ ಇರುತ್ತೆ. ಸೊ ನಮಗೆ ಬೇಸಿಗೆ, ಚಳಿಗಾಲ ಯಾವ ಥರ ಅಂತೀವಿ, ಟೆಂಪ್ರೇಚರ್ ಬೇಸಿಸ್ ಮೇಲೇ ಹೇಳ್ತೀವಿ. ಬಟ್ ಒಂದು ಪಾಯಿಂಟ್ ನೀವೇನು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ, ಯಾವ ಥರ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರುತ್ತಲ್ಲ, ಟೆಂಪರೇಚರ್ ಜಾಸ್ತಿ ಇದ್ದರೆ ಬಯೋಡೈವರ್ಸಿಟಿ ಕೂಡ ಜಾಸ್ತಿ ಆಗ್ತಾಯಿರುತ್ತೆ. ಇದು ಯಾವ ಥರ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಿಮಗೆ. ಏನು ಓಕೆ, ಜಾಸ್ತಿ ಟೆಂಪ್ರೇಚರ್ ಆಗೋಗ್ಬಿಟ್ರೆ ಸುಟ್ಟೋಗ್ಬಿಡುತ್ತೆ, ಆ ಥರ ಎಲ್ಲ ಆಗ್ತಾ ಇರುತ್ತಲ್ಲ. ಸೊ ಅದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಾವು ಇದನ್ನು ಅರ್ತ್ ಅಂತ ಹೇಳಿ ತೊಗೊಂಡ್ರೆ, ಇಲ್ಲಿ ಸನ್ ಇದೆ ನಮಗೆ, ಕರೆಕ್ಟಲ್ಲ? ಸೊ ಸನ್ನಿಂದ ನಮಗೆ ರೇಸು ಡೈರೆಕ್ಟಾಗಿ ಈ ರೇಂಜಲ್ಲಿ ಬೀಳ್ತಾ ಇದೆ ಎಕ್ಸಾಂಪಲ್. ಸೊ ಇಲ್ಲಿ ಬೀಳ್ತಾಯಿದೆ. ಸೊ ಇಲ್ಲಿ ಬೀಳ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮಗೆ ಟ್ರಾಪಿಕಲ್ ಫಾರೆಸ್ಟು ಇಲ್ಲೇ ನಮಗೆ ಸಿಗೋದು. ಎಲ್ಲಿ ಸನ್ ರೇ ಡೈರೆಕ್ಟಾಗಿ ಬೀಳ್ತಾ ಇರುತ್ತೆ ಅಲ್ಲಿ ಟ್ರಾಪಿಕಲ್ ಫಾರೆಸ್ಟ್ ಸಿಗುತ್ತೆ.
ಸೊ ಇದು ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಬೆಸ್ಟ್ ನಾನು ಸನ್ನು ಮತ್ತು ಇಲ್ಲಿ ಅರ್ತು ಎರಡನ್ನೂ ಕೂಡ ಒಂದೇ ಸ್ಟ್ರೇಟ್ ಲೈನಲ್ಲೇ ಮಾಡ್ಬಿಡ್ತೀನಿ ಅಂತಂದರೆ ಇನ್ನು ಈಸಿ ಆಗ್ತಾ ಇರುತ್ತೆ. ಯಾಕಂತಂದರೆ ಈಕ್ವೇಟರ್ ಎಲ್ಲದು ಕೂಡ ನಾವು ಬರಿಬೋದಲ್ಲ, ಅದಕ್ಕೋಸ್ಕರ ಇಲ್ಲಿ ಸನ್ ಬರೆದಿದ್ದೀನಿ. ಇವಾಗ ಸನ್ನಿಂದ ರೇಸ್ ಬಂದ್ಬಿಟ್ಟು ಈ ಥರ ಬೀಳ್ತಾ ಇದೆ. ಸೊ ಇಲ್ಲಿ ಸ್ಟ್ರೇಟ್ ರೇಸ್ ಬೀಳ್ತಾ ಇದೆ, ಇಲ್ಲಿ ಬಂದ್ಬಿಟ್ಟು ಸ್ಲ್ಯಾಂಟ್ ರೇಸ್ ಬೀಳ್ತಾ ಇದೆ. ಕರೆಕ್ಟಾ? ಸೊ ಲಾಸ್ಟಲ್ಲಿ ಇರೋದಕ್ಕೆ ಇಲ್ಲಿ ಸ್ಲ್ಯಾಂಟಾಗಿ ರೇಸ್ ಬೀಳ್ತಾ ಇದೆ, ಬಟ್ ಇಲ್ಲಿ ಬಂದ್ಬಿಟ್ಟು ಈಕ್ವೇಟರ್ ರೀಜನಲ್ಲಿ ಸ್ಟ್ರೇಟಾಗಿ ರೇಸ್ ಬೀಳ್ತಾ ಇದೆ. ಸೊ ಅದಕ್ಕೆ ಈಕ್ವೇಟರಲ್ಲಿ ನಾವು ಫಸ್ಟ್ ರೀಜನ್ ಏನಂತ ಕರಿತೀವಿ? ಟ್ರಾಪಿಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕರೆಕ್ಟ್ ಅಲ್ವಾ? ಟ್ರಾಪಿಕ್ಸು. ಸೊ ನೀವೇನಾದರೂ ಮ್ಯಾಪಲ್ಲಿ ನೋಡಿಕೊಂಡ್ರೆ, ಅಟ್ಲಾಸಲ್ಲಿ ಮ್ಯಾಪಲ್ಲಿ ನೋಡಿಕೊಂಡ್ರೂ ಕೂಡ ಜಾಸ್ತಿ ಬಯೋಡೈವರ್ಸಿಟಿ ಇರುವಂಥದ್ದು ಕೂಡ ಇದೇ ರೀಜನಲ್ಲಿ. ಯಾಕಂತಂದರೆ ಇಲ್ಲಿ ಟೆಂಪರೇಚರ್ ಜಾಸ್ತಿ ಇದೆ. ಸೊ ಬಯೋಡೈವರ್ಸಿಟಿ ಕಮ್ಮಿ ಇರುವಂಥದ್ದು ಎಕ್ಸ್ಟ್ರೀಮ್ಸಲ್ಲಿ ಅಥವಾ ಪೋಲ್ಸ್ ಕಡೆ ಬಯೋಡೈವರ್ಸಿಟಿ ಕಮ್ಮಿ ಇರುತ್ತೆ. ಇದನ್ನು ನಾವು ಪ್ರೀವಿಯಸ್ ಲೆಸನಲ್ಲೂ ಕೂಡ ನೋಡ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಇಲ್ಲಿ ಟೆಂಪರೇಚರ್ ಕಮ್ಮಿ ಇದೆ ಅಂತಂದರೆ ಇಲ್ಲಿ ಕಂಪ್ಲೀಟ್ ಎಕ್ಸ್ಟ್ರೀಮಿಗೆಲ್ಲ ಹೋಗ್ಬಿಡಿ ನೀವು. ಎಲ್ಲ ಜಾಸ್ತಿ ಆಗೋಗ್ಬಿಟ್ರೆ ಫುಲ್ ಸುಟ್ಟೋಗ್ಬಿಡುತ್ತೆ, ಹಾಗಂತ ಟೆಂಪ್ರೇಚರ್ ಜಾಸ್ತಿ ಆಗ್ತಾನೆ ಇದ್ದರೆ ಆ ಥರ ಎಲ್ಲ ಯೋಚನೆ ಇಲ್ಲ. ಬಟ್ ಆ್ಯಕ್ಚುಲಾಗಿ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇದೆ. ಹ್ಯೂಮಿಡಿಟಿ ಅಂತಂದರೆ ಇಲ್ಲಿ ನಮಗೆ ಬಯೋಡೈವರ್ಸಿಟಿ ಎಲ್ಲ ಜಾಸ್ತಿ ಇದೆ. ಟೆಂಪ್ರೇಚರ್ ಕಮ್ಮಿ ಇರೋದ್ರಿಂದ ಬಯೋಡೈವರ್ಸಿಟಿ ಕಮ್ಮಿ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಯಾವ ಥರ ನಮಗೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಆ ಥರ ನಮಗೆ ರಿಲೇಟಿವ್ ಹ್ಯೂಮಿಡಿಟಿ ಕಮ್ಮಿ ಆಗುತ್ತೆ. ಹ್ಯೂಮಿಡಿಟಿ ನಮ್ಮಲ್ಲಿ ಕಮ್ಮಿ ಆಗುತ್ತೆ. ಹ್ಯೂಮಿಡಿಟಿ ಅಂತಂದ್ರೆ ಏನು? ಹ್ಯೂಮಿಡಿಟಿ ಅಂತಂದರೆ ಇವಾಗ ಸದ್ಯಕ್ಕೆ ಎಷ್ಟು ವಾಟರ್ ವೇಪರ್ಗಳಿದ್ದಾವೆ ನಮ್ಮಲ್ಲಿ, ಅದನ್ನು ನಾವು ಹ್ಯೂಮಿಡಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಎಕ್ಸಾಂಪಲ್ಲು, ನೀವೇನಾದರೂ ಸಮುದ್ರ ಇರುವಂಥ ಊರುಗಳಿಗೆ ಹೋದರೆ, ಎಕ್ಸಾಂಪಲು ಮಂಗಳೂರಿಗೆ ಹೋದ್ರಿ ಅಥವಾ ಉಡುಪಿ ಹೋದ್ರಿ ಅಥವಾ ನೀವು ಗೋಕರ್ಣ ಹೋದ್ರಿ, ಈ ಥರ ರೀಜನಲ್ಲಿ ಹೋದರೆ ನಿಮಗಲ್ಲಿ ಟೆಂಪ್ರೇಚರ್ ಕಮ್ಮಿ ಇದ್ರೂ ಕೂಡ ಕೆಲವೊಂದು ಸರಿ ಏನಾಗ್ತಾ ಇರುತ್ತೆ ಅಂತಂದರೆ ಬಾಡಿ ಫುಲ್ಲು ಒಂಥರ ಅಂಟು ಥರ ಅನ್ನಿಸ್ತಾ ಇರುತ್ತೆ. ಯಾಕಂತಂದರೆ ಉಪ್ಪಿನ ಅಂಶ ತುಂಬ ಜಾಸ್ತಿ ಇರುತ್ತೆ, ಯಾಕಂತಂದರೆ ಅಲ್ಲಿ ಸಮುದ್ರ ಹತ್ತಿರ ಇರುತ್ತೆ. ಸೊ ಅದು ಹ್ಯೂಮಿಡಿಟಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಹ್ಯೂಮಿಡಿಟಿಯಿಂದ ಇನ್ನೂ ಸ್ವಲ್ಪ ಜಾಸ್ತಿ ಇರಿಟೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಯಾವ ಥರ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಅಷ್ಟು ರಿಲೇಟಿವ್ ಹ್ಯೂಮಿಡಿಟಿ ಅಂತಂದರೆ ಆ ಹೊತ್ತಿಗೆ ಎಷ್ಟು ಇದೆ ಅಲ್ಲಿ ಕರೆಕ್ಟಾಗಿ ಹ್ಯೂಮಿಡಿಟಿ, ಅದನ್ನು ರಿಲೇಟಿವ್ ಹ್ಯೂಮಿಡಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ರಿಲೇಟಿವ್ ಹ್ಯೂಮಿಡಿಟಿ ಕಮ್ಮಿ ಆಗ್ತಾ ಇರುತ್ತೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಟೆಂಪ್ರೇಚರ್ ಬಂದ್ಬಿಟ್ಟು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಕರೆಕ್ಟ್ ಅಲ್ವಾ? ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದರಲ್ಲಿ? ನಮ್ಮ ಈಕೋಸಿಸ್ಟಮಲ್ಲಿ. ಈ ಟೆಂಪ್ರೇಚರ್ ಬಂದ್ಬಿಟ್ಟು ಯಾವುದ್ರ ಕಾಂಪೊನೆಂಟು? ಟೆಂಪ್ರೇಚರ್ ಬಂದ್ಬಿಟ್ಟು ನಮಗೆ ಬಯೋಟಿಕ್ಕಿನ ಕಾಂಪೊನೆಂಟು. ಎಲ್ಲ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ನ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಫಸ್ಟು ಟೆಂಪ್ರೇಚರ್ನ ನೋಡ್ಕೊತಾ ಇದ್ದೀವಿ. ಸೊ ಸ್ಪೇಷಿಯಲ್ ಡಿಸ್ಟ್ರಿಬ್ಯೂಷನ್ ಟೆಂಪ್ರೇಚರ್ನ ನಾವು ನೋಡ್ಕೋಬೇಕು ಅಂತಂದರೆ ಟೆಂಪ್ರೇಚರ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಈ ರೀಜನಲ್ಲಿ, ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಟೆಂಪ್ರೇಚರು ಅಂತ ನಾವು ನೋಡ್ಕೋಬೇಕು ಅಂತಂದರೆ ಹೈಯೆಸ್ಟ್ ಇರುವಂಥದ್ದು ಮಿಡಲಲ್ಲಿದೆ, ಟ್ರಾಪಿಕ್ಸ್ ಇರೋ ಕಡೆ ಹೈಯೆಸ್ಟ್ ಇರುತ್ತೆ. ಯಾವ ಥರ ಸೈಡ್ಗೆ ಹೋಗ್ತಾ ಹೋಗುತ್ತೆ ಆ ಥರ ಟೆಂಪ್ರೇಚರು ಕೂಡ ಸೈಡ್ಗೆ ಹೋಗ್ತಾ ಹೋಗುತ್ತೆ, ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಷ್ಟು ಟೆಂಪ್ರೇಚರ್ ಬಗ್ಗೆ ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಂಡಿರಬೇಕು. ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಬಯೋಡೈವರ್ಸಿಟಿ ಜಾಸ್ತಿ, ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಹ್ಯೂಮಿಡಿಟಿ ಕಮ್ಮಿ. ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು. ಯಾವ ಥರ ನಮಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತಂದರೆ ಹೈಯೆಸ್ಟ್ ಇರುವಂಥದ್ದು ಟ್ರಾಪಿಕ್ಸಲ್ಲಿ ಹೈಯೆಸ್ಟ್ ಇರುತ್ತೆ. ಯಾವ ಥರ ನಮ್ಮಲ್ಲಿ ಲ್ಯಾಟಿಟ್ಯೂಡ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಮೇಲೆ ಹೋಗ್ತಾ ಹೋಗ್ತೀವಿ, ಆ ಥರ ನಮ್ಮಲ್ಲಿ ಟೆಂಪ್ರೇಚರು ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಸನ್ಲೈಟು ಕೂಡ ಕಮ್ಮಿ ಬೀಳ್ತಾ ಇರುತ್ತೆ. ನೆಕ್ಸ್ಟು ನಾವು ಥರ್ಮಲ್ ಸ್ಟ್ರಾಟಿಫಿಕೇಷನ್ ಬಗ್ಗೆ ನೋಡ್ಕೊಳ್ಳೋಣ. ಈಗ ಥರ್ಮಲ್ ಸ್ಟ್ರಾಟಿಫಿಕೇಷನ್ ಅಂತಂದರೆ ಏನು? ಥರ್ಮಲ್ ಅಂತಂದರೆ ನಮ್ಗೆ ಗೊತ್ತು ಟೆಂಪ್ರೇಚರ್ ರಿಲೇಟೆಡು. ಸ್ಟ್ರಾಟಿಫಿಕೇಷನ್ ಅಂತಂದರೆ ಇದೊಂಥರ ಲೇಯರ್ಸು. ಯಾವ್ಯಾವ ಪಾರ್ಟು ಎಷ್ಟೆಷ್ಟು ಅಫೆಕ್ಟ್ ಆಗ್ತಾ ಇರುತ್ತೆ ಅದನ್ನು ಹೇಗೆ ನಾವು ನೋಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನಾವು ಈ ಡೈಗ್ರಾಮ್ನ ನೋಡ್ಕೊಳ್ಳೋಣ. ಸೊ ಈಗ ಎಕ್ಸಾಂಪಲು ಸನ್ಲೈಟ್ ಮೇಲ್ಗಡೆಯಿಂದ ಬಿದ್ದಿದೆ ಅಂತಂದರೆ ಇಲ್ಲಿ ಸೂರ್ಯ ಇರ್ಬೇಕಾರೆ ಇಲ್ಲಿಂದ ಮೇಲ್ಗಡೆಯಿಂದ ನಮಗೆ ಸನ್ಲೈಟ್ ಜಾಸ್ತಿ ಬೀಳ್ತಾ ಇದೆ ಅಂತಂದರೆ ಸ್ಟಾರ್ಟಿಂಗು ನೀರು ಲೇಯರ್ ಯಾವುದಿದೆ, ಇದು ಟಾಪ್ ಮೋಸ್ಟ್ ಲೇಯರ್ ಅಲ್ವಾ? ಸೊ ಟಾಪ್ ಮೋಸ್ಟ್ ಲೇಯರು ತುಂಬ ಹಾಟ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದೇ ತುಂಬ ಔಟರ್ ಮೋಸ್ಟ್ ಲೇಯರ್ ಏನಿರುತ್ತಲ್ಲ ಅದು ಹೈಯೆಸ್ಟ್ ಟೆಂಪರೇಚರ್ ಇರುತ್ತೆ. ಇಲ್ಲಿ ಯಾವ ಥರ ಒಳಗಡೆ ಹೋಗ್ತಾ ಹೋಗ್ತೀವಿ ಆ ಥರ ಟೆಂಪ್ರೇಚರ್ ಕಮ್ಮಿ ಆಗ್ತಾ ಹೋಗುತ್ತೆ. ಇಷ್ಟಂತೂ ನಮ್ಗೆ ಗೊತ್ತಿದೆ. ಸೊ ಸೂರ್ಯ ಮೇಲ್ಗಡೆ ಇರೋದ್ರಿಂದ ನಮಗೆ ಇಲ್ಲಿ ಮೇಲ್ಗಡೆನೇ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಅದಾದಮೇಲೆ ಸೊ ಇದು ಟೆಂಪ್ರೇಚರು ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಇಲ್ಲಿ ಮೇಲ್ಗಡೆಯಿಂದ ರೇಸ್ಗಳೆಲ್ಲ ಏನು ಬರುತ್ತಲ್ಲ, ಸೊ ಈ ರೇಸ್ಗಳು ಕೆಳಗಡೆ ರೀಚ್ ಆಗೋದೇ ಇಲ್ಲ. ಅದಕ್ಕೆ ಕಂಪ್ಲೀಟಾಗಿ ಮೇಲ್ಗಡೆ ಇರುವಂಥ ಲೇಯರ್ಗೆ ನಾವು ಏನಂತ ಕರಿತೀವಿ? ಎಪಿಲಿಮ್ನಿಯನ್. ಸೊ ಕಂಪ್ಲೀಟಾಗಿ ಮೇಲ್ಗಡೆ ಇರುವಂಥ ಲೇಯರ್ಗೆ ಎಪಿಲಿಮ್ನಿಯನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ.
ಕಂಪ್ಲೀಟಾಗಿ ಕೆಳಗಡೆ ಇರೋದಕ್ಕೆ ನಾವೇನಂತ ಕರಿತೀವಿ ಹೈಪೋಲಿಮ್ನಿಯನ್. ಸೊ ಎಪಿಲಿಮ್ನಿಯನ್ ಮತ್ತು ಹೈಪೋಲಿಮ್ನಿಯನ್ ಏನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಮಧ್ಯದಲ್ಲಿ ಒಂದು ಲೈನ್ ನೋಡ್ಕೊತಾ ಇದ್ದೀರಾ ನೀವು, ಥರ್ಮೋಕ್ಲೈನ್ ಅಂತ. ಥರ್ಮೋಕ್ಲೈನ್ ಅಂತಂದ್ರೆ ಏನು? ಸೊ ಇದು ಸಡನ್ನಾಗಿ ಟೆಂಪ್ರೇಚರ್ ಡ್ರಾಪ್ ಆಗಿದೆ. ಸೊ ಇಲ್ಲಿ ನೀವು ಇಮೇಜಲ್ಲಿ ಕಲರು ಕೂಡ ನೀವು ನೋಡ್ಕೊಬೋದು. ಸೊ ಇಲ್ಲಿ ಕಲರ್ ಏನಾಗಿದೆ, ಸಡನ್ನಾಗಿ ಡ್ರಾಪ್ ಆಗಿದೆ, ಕಲರು ಸಡನ್ನಾಗಿ ಇಲ್ಲಿ ಚೇಂಜು ಕೂಡ ಆಗಿದೆ, ಕರೆಕ್ಟ್ ಅಲ್ವಾ? ಅಂತಂದರೆ ಸಡನ್ ಡ್ರಾಪ್ ಇನ್ ಟೆಂಪ್ರೇಚರ್ ಆದರೆ ಅದನ್ನು ನಾವು ಥರ್ಮೋಕ್ಲೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವಾಗ ಇದಕ್ಕೆ ಡೆಫಿನೇಷನ್ಸ್ಗಳನ್ನೆಲ್ಲ ನೋಡ್ಕೊಳ್ಳೋಣ ನಾವು. ಇದನ್ನು ಕೂಡ ನೀವು ನೋಟ್ ಮಾಡ್ಕೊಂಡಿರಿ. ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಎಪಿಲಿಮ್ನಿಯನ್. ನಾವು ನೋಡ್ಕೊಂಡಿರೋಂಗೆ ಎಪಿಲಿಮ್ನಿಯನ್ ಬಂದ್ಬಿಟ್ಟು ಔಟರ್ ಮೋಸ್ಟ್ ಲೇಯರು, ತುಂಬ ಜಾಸ್ತಿ ಟೆಂಪ್ರೇಚರ್ ಇರುತ್ತೆ. ಯಾಕೆ ತುಂಬ ಜಾಸ್ತಿ ಟೆಂಪ್ರೇಚರ್ ಇರುತ್ತೆ ಅವನ್ನೆಲ್ಲ ನಾವು ನೋಡ್ಕೊಂಡಿದ್ದೀವಿ. ಸೊ ಜಾಸ್ತಿ ಟೆಂಪ್ರೇಚರ್ ಎಲ್ಲ ಇರೋದ್ರಿಂದ ಇಲ್ಲಿ ಆಕ್ಸಿಜನ್ ಡಿಸಾಲ್ವ್ ಆಗುವಂಥದ್ದು ಕೂಡ ತುಂಬ ಜಾಸ್ತಿ ಇರುತ್ತೆ. ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವಾರ್ಮ್ ವಾಟರ್ ಇದೆ, ಅದಕ್ಕೆ ಅದು ಸರ್ಕ್ಯುಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನೋಡಿ, ಯಾವಾಗಲೂ ಕೂಡ ವಾರ್ಮ್ ಇದ್ದರೆ ಎಷ್ಟು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ನೀರಲ್ಲಿ, ಅಷ್ಟು ಆ ನೀರು ಮೇಲ್ಗಡೆ ಇರುತ್ತೆ. ಯಾಕೆ ಅಂತಂದರೆ ಯಾವ ಥರ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ನೀರಿಂದು, ಆ ಥರ ಅದರದ್ದು ಡೆನ್ಸಿಟಿ ಕಮ್ಮಿ ಆಗುತ್ತೆ. ಅದಕ್ಕೆ ಅದೇನಾಗುತ್ತೆ, ಫ್ಲೋಟ್ ಆಗ್ತಾ ಹೋಗುತ್ತೆ. ಸೊ ಕೋಲ್ಡ್ ವಾಟರು ಜಾಸ್ತಿ ಡೆನ್ಸಿಟಿ ಇರೋದ್ರಿಂದ ಅದು ಕೆಳಗಡೆ ಇರುತ್ತೆ. ಈ ಥರ ಏನಾಗ್ತಾ ಇರುತ್ತೆ ಅಂತಂದರೆ ನೀರಿನ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಸೊ ನೀರಿನ ಸರ್ಕ್ಯುಲೇಷನು ಇದೇ ಥರ ಆಗ್ತಾ ಇರುತ್ತೆ. ಸೊ ಇದು ಎಪಿಲಿಮ್ನಿಯನ್ನು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಏನಿದೆ, ನೆಕ್ಸ್ಟ್ ಪಾಯಿಂಟು ಇರುವಂಥದ್ದು ನಮಗೆ ಏನು ಅಂತಂದರೆ ಹೈಪೋಲಿಮ್ನಿಯನ್ನು. ಹೈಪೋಲಿಮ್ನಿಯನಲ್ಲಿ ಏನೇನು ಪಾಯಿಂಟ್ ಇದೆ? ಸೊ ಡೆನ್ಸು ತುಂಬ ಜಾಸ್ತಿ ಇರುತ್ತೆ, ಯಾಕೆಂತಂದರೆ ಕೋಲ್ಡ್ ವಾಟರು. ಸೊ ಇವೆಲ್ಲ ಪಾಯಿಂಟ್ಸು ನಾವು ಜನರಲಾಗಿ ಏನು ನೋಡ್ಕೊತಾ ಇದ್ದೀವಿ ಅದನ್ನೇ ನಾವಿಲ್ಲಿ ನೋಟ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಅಂದರೆ ಲಾಸ್ಟಲ್ಲಿ ರಿವಿಷನ್ಗೆಲ್ಲ ತುಂಬ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ಅದಾದಮೇಲೆ ತುಂಬ ಕೂಲಾಗಿರುತ್ತೆ, ಯಾಕಂತಂದರೆ ನಮಗೆ ಇಲ್ಲಿ ಕೆಳಗಡೆ ಸನ್ಲೈಟು ಜಾಸ್ತಿ ಬರೋಲ್ಲ, ಸೊ ಅದಕ್ಕೆ ಟೆಂಪ್ರೇಚರು ಅಲ್ಲಿ ಕಮ್ಮಿ ಇರುತ್ತೆ. ಅದಾದಮೇಲೆ ಇಲ್ಲಿ ಕ್ವೈಟ್ ಆಗಿರುತ್ತೆ ವಾಟರು. ಸೊ ಮೇಲ್ಗಡೆ ಡೆನ್ಸಿಟಿ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಒಂದು ಕಡೆ ಸ್ವಲ್ಪ ಕೋಲ್ಡ್ ಆಗಿರುತ್ತೆ ನೀರು, ಇನ್ನೊಂದು ಕಡೆ ಸ್ವಲ್ಪ ಹಾಟ್ ಆಗಿರುತ್ತೆ. ಸೊ ಅದು ಎರಡು ಮಧ್ಯದಲ್ಲೂ ಕೂಡ ಎಕ್ಸ್ಚೇಂಜ್ ಆಗ್ತಾ ಇರ್ಬೇಕಾದ್ರೆ ಇಲ್ಲಿ ಸರ್ಕ್ಯುಲೇಷನ್ ಆಗುತ್ತಲ್ಲ. ಸೊ ಅದಕ್ಕೆ ಏನಾಗ್ತಾ ಇರುತ್ತೆ ಅಂತಂದರೆ ನೀರು ಇಲ್ಲಿ ತುಂಬ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಕೆಳಗಡೆ ನಾವು ನೋಡ್ಕೋಬೇಕು ಅಂತಂದರೆ ರಿಲೇಟಿವ್ ಆಗಿ ಒಂದೇ ಲೆವೆಲಲ್ಲಿ ಟೆಂಪ್ರೇಚರ್ ಇರುತ್ತೆ. ಸೊ ಅದಕ್ಕೆ ಅಲ್ಲಿ ತುಂಬ ಶಾಂತವಾಗಿರುತ್ತೆ ನೀರು. ನೆಕ್ಸ್ಟು ನಾವು ಇಂಪಾರ್ಟೆಂಟ್ ಏನಿದೆ ನಮಗೆ ಅಂತಂದರೆ ಥರ್ಮೋಕ್ಲೈನ್. ನೆಕ್ಸ್ಟು ಥರ್ಮೋಕ್ಲೈನ್ ಅಂತಂದರೆ ಏನು? ಸಡನ್ ಡ್ರಾಪ್ ಆಗುತ್ತೆ. ಸೊ ಸಡನ್ ಡ್ರಾಪ್ ಇನ್ ಟೆಂಪ್ರೇಚರ್. ಸೊ ಸಡನ್ನಾಗಿ ಟೆಂಪ್ರೇಚರ್ ಡ್ರಾಪ್ ಆದರೆ ಅದನ್ನು ನಾವು ಥರ್ಮೋಕ್ಲೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಕ್ಕಿಂತ ಮೇಲ್ಗಡೆ ಸ್ವಲ್ಪ ಹಾಟ್ ಇರುತ್ತೆ, ಬಟ್ ಸಡನ್ನಾಗಿ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ, ಅದನ್ನು ನಾವು ಥರ್ಮೋಕ್ಲೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಥರ್ಮಲ್ ಸ್ಟ್ರಾಟಿಫಿಕೇಷನ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇನು ನೋಡ್ಕೊಂಡ್ವಿ ನಾವು? ಬಯೋಟಿಕ್ಕು ಮತ್ತು ಬಯೋಟಿಕ್ ನೋಡ್ಕೊಂಡ್ವಿ. ಬಯೋಟಿಕ್ಕಲ್ಲಿ ನಾವಿನ್ನು ಪಾರ್ಟಿಗೆ ಹೋಗಿಲ್ಲ, ಇವಾಗ ಬಯೋಟಿಕ್ ಡಿಸ್ಕಸ್ ಮಾಡ್ಕೊತಾ ಇದ್ದೀವಿ. ಇದರಲ್ಲಿ ಫಸ್ಟ್ ನಾವು ಟೆಂಪ್ರೇಚರ್ ಕಂಪ್ಲೀಟಾಗಿ ನೋಡ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ನೋಡ್ಕೋಬೇಕಾಗತ್ತೆ. ವಾಟರ್ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟು ನಮಗೆ ಸನ್ಲೈಟ್ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ನೋಡ್ಕೋಬೇಕಾಗತ್ತೆ, ಯಾವ ಥರ ಅದು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಅಂತ. ಸೊ ಇವೆಲ್ಲ ನೋಡ್ಕೊಂಡ್ಮೇಲೆ ನಮಗೆ ಬಯೋಟಿಕ್ ಕಂಪ್ಲೀಟ್ ಆಗುತ್ತೆ, ಆಮೇಲೆ ಬಯೋಟಿಕ್ಕಿಗೆ ಹೋಗ್ಬೋದು ನಾವು. ಇವಾಗ ನೆಕ್ಸ್ಟ್ ನಾವು ವಾಟರ್ ಬಗ್ಗೆ ನೋಡ್ಕೊಳ್ಳೋಣ ಪಾಯಿಂಟ್ಸ್ನ. ಈಗ ವಾಟರ್ ಅಂತಂದರೆ ನಮಗೆಲ್ಲರಿಗೂ ಗೊತ್ತು ಎಷ್ಟು ಇಂಪಾರ್ಟೆಂಟ್ ಇದು ಅಂತ ಹೇಳ್ಬಿಟ್ಟು. ಸೊ ಇದು ಲೈಫ್ ಇರಬೇಕು ಅಂತಂದರೆ ವಾಟರ್ ಇರಬೇಕು, ಲೈಫ್ ಎಕ್ಸಿಸ್ಟ್ ಆಗಬೇಕು ಅಂತಂದರೆ ನಮಗೆ ವಾಟರ್ ಇರಬೇಕಾಗತ್ತೆ, ಕರೆಕ್ಟ್ ಅಲ್ವಾ? ಅದಾದಮೇಲೆ ಅರ್ತಿಗೆ ನಾವು ಬ್ಲೂ ಪ್ಲ್ಯಾನೆಟ್ ಅಂತ ಕರೆಯೋದೇ ನೀರಿಂದ, ಕರೆಕ್ಟ್ ಅಲ್ವಾ? ಬ್ಲೂ ಪ್ಲ್ಯಾನೆಟ್ ಅಂತ ಹೇಳ್ಬಿಟ್ಟು ಅರ್ತಿಗೆ ನಾವು ಯಾಕೆ ಕರಿತೀವಿ? ಯಾಕಂತಂದರೆ ನೀರಿಂದ ತುಂಬಿದೆ, ನೀರಿನ ಪೋರ್ಷನ್ನೇ ತುಂಬ ಜಾಸ್ತಿ ಇದೆ. ಸೊ ವಾಟರ್ ನಮಗೆ ಎಲ್ಲಿಂದ ಸಿಗುತ್ತೆ? ಸೋರ್ಸ್ ಏನು? ವಾಟರ್ ನಮಗೆ ಪ್ರೆಸಿಪಿಟೇಷನ್ ಅಥವಾ ರೇನಿಂದ ಸಿಗುತ್ತೆ. ಪ್ರೆಸಿಪಿಟೇಷನ್. ಸೊ ಕೆಲವೊಂದು ವರ್ಡ್ಸ್ ಏನಾದರೂ ಡಿಫಿಕಲ್ಟ್ ಇದ್ದಿದ್ದು ನಾರ್ಮಲಾಗಿ ಅರ್ಥ ಆಗ್ತಾಯಿಲ್ಲ ಅಂತಂದರೆ ನಿಮಗೆ ಇವುಗಳ ಕನ್ನಡ ಟ್ರಾನ್ಸ್ಲೇಷನ್ ಗೊತ್ತಿದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಬರ್ದಿರಿ, ಅಂತಂದರೆ ಅವನ್ನೆಲ್ಲದನ್ನೂ ಕೂಡ ನಾವು ಪಿನ್ ಮಾಡಿರೋಣ ಕಮೆಂಟ್ಸು. ಕೆಲವೊಂದು ವರ್ಡ್ಸು ನನಗೂ ಅದರದ್ದು ಟ್ರಾನ್ಸ್ಲೇಷನ್ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ, ಸೊ ಅದಕ್ಕೆ ಮಿಸ್ಟೇಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಬರ್ದಿಲ್ಲ. ಬಟ್ ಬೇರೆ ಸ್ಟೂಡೆಂಟ್ಸ್, ಕನ್ನಡ ಸ್ಟೂಡೆಂಟ್ಸು ಕೂಡ ನೋಡ್ಕೊತಾ ಇರ್ತಾರೆ, ಅವ್ರಿಗೂ ಕೂಡ ಅರ್ಥ ಆಗಬೇಕು. ಕೆಲವೊಂದು ವರ್ಡ್ಸು ನಿಮಗೆ ಗೊತ್ತಿದ್ದು ಏನಾದರೂ ಅದೇ ಥರ ಬರಿಬೇಕು ಆನ್ಸರಲ್ಲಿ ಅಂತಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಅಂತಂದರೆ ಅದನ್ನು ನಾನು ಪಿನ್ ಮಾಡಿಬಿಡ್ತೀನಿ ಕಮೆಂಟನ್ನ. ಅವಾಗ ನೋಡಿರೋರಿಗೆ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಪ್ರೆಸಿಪಿಟೇಷನ್ ಅಂತಂದರೆ ನಮಗೆ ರೇನ್ ಆಗುತ್ತೆ. ಸೊ ಇವೆಲ್ಲದೂ ನಮ್ಗೆ ಗೊತ್ತು ಯಾವ ಥರ ಇಂಪಾರ್ಟೆಂಟ್ ಆಗಿರುತ್ತೆ ವಾಟರ್ ಅಂತ. ಸೊ ಇವಾಗ ನಾವು ವಾಟರಿಂದು ಸ್ಟ್ರಾಟಿಫಿಕೇಷನ್ ನೋಡಬೇಕು. ಸೊ ಸ್ಟ್ರಾಟಿಫಿಕೇಷನ್ ಅಂತಂದರೆ ನಾನು ಮುಂಚೆನೇ ಹೇಳಿದ್ದೀನಿ ಲೆವೆಲ್ಲು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ವಾಟರಿಂದು ಸ್ಟ್ರಾಟಿಫಿಕೇಷನ್ ಅಂತಂದರೆ ಎಷ್ಟು ಸನ್ಲೈಟ್ ಒಳಗಡೆ ಹೋಗುತ್ತೆ ಆ ಲೇಯರ್ನ ಏನೇನಂತ ಹೇಳ್ಬಿಟ್ಟು ನಾವು ಕರಿತೀವಿ.
ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಸೊ ವಾಟರಿಂದು ಸ್ಟ್ರಾಟಿಫಿಕೇಷನ್ ನೋಡ್ಕೋಬೇಕು ಅಂತಂದರೆ ಇದರಲ್ಲಿ 3 ಝೋನ್ಗಳು ಬರುತ್ತೆ ನಮಗೆ. ಸೊ ಇದರಲ್ಲಿ 3 ಝೋನ್ಸ್ ಬರುತ್ತೆ. 3 ಝೋನ್ಸ್. ಆ ಝೋನ್ಸ್ಗೆ ಏನಂತ ಕರಿತೀವಿ? ಝೋನ್ 1, ಝೋನ್ 2, ಝೋನ್ 3 ಅಂತಲೇ ಕರಿತೀವಿ, ಆಯಿತಾ. ಸೊ ಝೋನ್ 1, ಝೋನ್ 2 ಮತ್ತು ಝೋನ್ 3 ಏನೇನಿರುತ್ತೆ, ಏನೇನಾಗುತ್ತೆ ಈ ಝೋನ್ಗಳಲ್ಲಿ ಅದನ್ನು ನಾವು ನೋಡ್ಕೊಳ್ಳೋಣ. ಈಗ ನಿಮಗೆ ಟೆಂಪ್ರೇಚರ್ ಬಗ್ಗೆ ಅಟ್ಲೀಸ್ಟ್ ಗೊತ್ತಾಗಿದೆ ಅನ್ಸುತ್ತಲ್ಲ. ಎಪಿಲಿಮ್ನಿಯನ್ ಅಂದರೆ ಏನು, ಹೈಪೋಲಿಮ್ನಿಯನ್ ಅಂತಂದರೆ ಏನು, ಥರ್ಮೋಕ್ಲೈನ್ ಅಂದರೆ ಏನು. ಅದೇ ಥರ ನೀರಲ್ಲೂ ಕೂಡ ಯಾವ ಥರ ಲೈಟ್ ರೀಚ್ ಆಗುತ್ತೆ ಆ ಥರ ಇದರಲ್ಲೂ ಕೂಡ ಡಿವಿಷನ್ಸ್ ಇರುತ್ತೆ. ಅದು ಯಾವ ಥರ ಡಿವಿಷನ್ಸ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಈಗ ಈ ಝೋನ್ಗಳನ್ನ ಅರ್ಥ ಮಾಡ್ಕೋಬೇಕು ಅಂತಂದರೆ ನಾವಿಲ್ಲಿ ಈ ಇಮೇಜ್ನ ನೋಡಬೇಕಾಗತ್ತೆ. ಸೊ ಇಮೇಜ್ನ ನೀವು ಹಂಗೆ ಅಬ್ಸರ್ವ್ ಮಾಡ್ಕೊಂಡಿರಿ, ಈ ಥರ ಸೈಡಿಂದ ನೋಡ್ಕೊಂಡಿರಿ. ಅಂತಂದರೆ ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ, ಅದಾದಮೇಲೆ ಈ ಕಡೆ ನೀವು ನೋಡ್ತಾ ಇದ್ದೀರಾ ಅಂತ. ಸೊ ಯಾವಾಗಲೂ ಕೂಡ ಯಾವುದೋ ಒಂದು ಕೆರೆ ಹತ್ರ ಎಲ್ಲೋ ಒಂದು ಹೋಗಿದ್ದೀರಾ, ಸಮುದ್ರ ಹತ್ರ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ ಎಕ್ಸಾಂಪಲು. ಸೊ ಇಲ್ಲಿ ಸ್ಟಾರ್ಟಿಂಗು ನಮಗೆ ಇಲ್ಲಿ ಶಾಲೋ ವಾಟರ್ ಸಿಗುತ್ತೆ. ಅಂತಂದರೆ ಶಾಲೋ ಅಂತಂದರೆ ಜಾಸ್ತಿ ಡೀಪ್ ಇಲ್ಲ ಈ ನೀರು, ಕರೆಕ್ಟ್ ಅಲ್ವಾ. ಸೊ ಇಲ್ಲಿಂದ ಇಲ್ಲಿವರೆಗೂ ಕೂಡ ನಮಗೆ ಜಾಸ್ತಿ ಡೀಪ್ ಇಲ್ಲ ಈ ನೀರು, ಕರೆಕ್ಟ್ ಅಲ್ವಾ. ಇದನ್ನು ಫಸ್ಟ್ ಝೋನ್ ಅಂತ ಹೇಳ್ಬಿಟ್ಟು ಕರಿಬೋದು ನಾವು. ಇದನ್ನು ಫಸ್ಟ್ ಝೋನ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಇದು ಬ್ಯಾಂಕ್ಸ್ ಹತ್ರ ಇರುತ್ತೆ. ಬ್ಯಾಂಕ್ಸ್ ಅಂತಂದರೆ ಇಲ್ಲಿ ನಮಗೆ ಶೋರ್ ಹತ್ರ ಬರೋವಂಥದ್ದು ಇದು, ಕರೆಕ್ಟ್ ಅಲ್ವಾ. ಅದಾದಮೇಲೆ ಇದ್ರ ಒಳಗಡೆ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಸೆಕೆಂಡ್ ಝೋನ್, ಇದು ಝೋನ್ ನಂಬರ್ 2 ಇದು. ಯಾಕೆ ಅಂತಂದರೆ ಇಲ್ಲಿ ನೋಡಿ ಲೈಟು ಕೂಡ ಕರೆಕ್ಟಾಗಿ ರೀಚ್ ಆಗ್ತಾಯಿದೆ, ತುಂಬ ಓಪನ್ ಆಗಿರುವಂಥ ಸರ್ಫೇಸ್ ಇದೆ. ಅದಾದಮೇಲೆ ಶೋರಿಂದ ಇದು ದೂರ ಇದೆ. ಸೊ ಅದಕ್ಕೆ ಅದನ್ನು 2ನೇ ಝೋನ್ ಅಂತ ಹೇಳ್ಬಿಟ್ಟು ಕರಿಬೋದು. ಅದಾದಮೇಲೆ ನಾವು ಮುಂಚೆ ನೋಡ್ಕೊಂಡಿದ್ವಲ್ಲ ಇಲ್ಲಿ ಥರ್ಮೋಕ್ಲೈನು. ಸೊ ಥರ್ಮೋಕ್ಲೈನಿಂದನೂ ಕೂಡ ಕೆಳಗಡೆ ಬರುತ್ತೆ. ಅಂತಂದರೆ ಇಲ್ಲಿ ಏನೇ ಆದ್ರೂ ಕೂಡ ಲೈಟೇ ರೀಚ್ ಆಗಲ್ಲ ಇಲ್ಲಿ. ಸೊ ಇಲ್ಲಿ ಏನೇ ಆದ್ರೂ ಕೂಡ ಲೈಟ್ ರೀಚ್ ಆಗಲ್ಲ, ತುಂಬ ಡೀಪ್ ಆಗಿರುತ್ತೆ. ಇದನ್ನು ನಾವು ಝೋನ್ 3 ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಕಂಪ್ಲೀಟ್ ನೀರನ್ನು ನಾವು ಶಾಲೋ ಅಥವಾ ಸ್ಟಾರ್ಟಿಂಗ್ ಶೋರ್ ಹತ್ರ ಇರೋದಕ್ಕೆ ಒಂದು ಝೋನ್ ಅಂತ ಕರಿಬೋದು. ಶೋರಿಂದ ಒಳಗಡೆ ಬಂದ ತಕ್ಷಣ ಅದನ್ನು ನಾವು ಇನ್ನೊಂದು ಝೋನ್ ಅಂತ ಹೇಳ್ಬಿಟ್ಟು ಕರಿಬೋದು. ಮಿಡಲ್ ಝೋನು, ಇದನ್ನು ಇನ್ನೊಂದು ಝೋನ್ ಅಂತ ಕರಿಬೋದು. ಲೈಟ್ ರೀಚ್ ಆಗದೇ ಇರುವಂಥದ್ದಕ್ಕೆ ನಾವು 3ನೇ ಝೋನ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಇಷ್ಟು ಗೊತ್ತಾಗಿದೆಯಲ್ಲ. ಸೊ ಈ ಝೋನ್ಸ್ಗಳಿಗೆ ಹೆಸರು ಇಟ್ಟಿದ್ದಾರೆ ಇನ್ನೂ ಈಸಿ ಆಗಬೇಕು ಅಂತ. ಯಾಕಂತಂದರೆ ಎಷ್ಟು ಸರಿ ನೀವು ಶೋರ್ ಕಾಣೋ ಕಡೆಗೆ ಫಸ್ಟ್ ಝೋನು ಆ ಥರ ದೊಡ್ಡ ದೊಡ್ಡ ವರ್ಡ್ಸ್ ಹೇಳೋಕ್ಕಾಗಲ್ಲ ನಮಗೆ. ಸೊ ಅದಕ್ಕೋಸ್ಕರ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಸೊ ಫಸ್ಟ್ ಝೋನ್ ಏನಿದೆಯಲ್ಲ ಶೋರ್ ಹತ್ರ ಇರೋದಕ್ಕೆ, ಅದನ್ನು ಏನಂತ ಕರಿತೀವಿ? ಲಿಟ್ಟೋರಲ್ ಝೋನ್. ಏನು? ಲಿಟ್ಟೋರಲ್ ಝೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಲಿಟ್ಟೋರಲ್ ಝೋನ್ ಅಂತಂದ್ರೆ ಏನು? ಬ್ಯಾಂಕ್ಸ್ ಹತ್ರ ಇರುತ್ತೆ ಅಥವಾ ಶಾಲೋ ವಾಟರ್ಸ್ ಹತ್ರ ಇರುತ್ತೆ ಅಂತ. ನೆಕ್ಸ್ಟು ಬಂದ್ಬಿಟ್ಟು ನಾವು ಲಿಮ್ನೆಟಿಕ್ ಝೋನ್ಸ್. ಲಿಮ್ನೆಟಿಕ್ ಝೋನ್ ಅಂತಂದ್ರೆ ಏನು? ಶಾಲೋ ವಾಟರ್ಕಿಂತ ದೂರ ಇರುತ್ತೆ, ಮಧ್ಯದಲ್ಲಿರುತ್ತೆ, ಒಳ್ಳೆ ಟೆಂಪ್ರೇಚರು ಸಿಗುತ್ತೆ, ಒಳ್ಳೆ ಲೈಟು ಸಿಗುತ್ತೆ, ಓಪನ್ ಸರ್ಫೇಸ್ ಇರುತ್ತೆ ಇದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಪ್ರೊಫಂಡಲ್ ಝೋನು. ಸೊ ಪ್ರೊಫಂಡಲ್ ಝೋನ್ ಅಂತಂದರೆ ತುಂಬ ಡೀಪ್ ಆಗಿರುತ್ತೆ. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ನು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಿಟೋರಲ್ ಅಂತಂದರೆ ಸ್ಟಾರ್ಟಿಂಗಲ್ಲಿರೋದು, ಲಿಮ್ನೆಟಿಕ್ ಅಂತಂದರೆ ಮಧ್ಯದಲ್ಲಿರುವಂಥದ್ದು, ಅದಾದಮೇಲೆ ಲಾಸ್ಟಲ್ಲಿ ಬರುವಂಥಕ್ಕೆ ನಾವೇನಂತ ಕರಿತೀವಿ? ಇದಕ್ಕೆ ಪ್ರೊಫಂಡಲ್ ಝೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಝೋನ್ಸ್ಗೂ ಕೂಡ ಬೇರೆ ಕ್ಲಾಸಿಫಿಕೇಷನ್ ಇದ್ದಾವೆ. ಅಂತಂದರೆ ಎಷ್ಟು ಲೈಟ್ ಪೆನಿಟ್ರೇಟ್ ಆಗುತ್ತೆ, ಒಳಗಡೆ ಎಷ್ಟಾಗುತ್ತೆ, ಎಷ್ಟು ಲೈಟ್ ಹೋಗುತ್ತೆ, ಅದ್ರ ಮೇಲೆ ಇದನ್ನು ಬೇರೆ ಬೇರೆ ಝೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫಸ್ಟ್ ಒಂದು ಬಂದ್ಬಿಟ್ಟು ಫೋಟಿಕ್ ಝೋನ್ ಅಂತ. ಫೋಟಿಕ್ ಝೋನ್ ಅಂತಂದರೆ ಏನು? ಇದರಲ್ಲಿ ಲಿಟ್ಟೋರಲ್ಲು ಪ್ಲಸ್ ಲಿಮ್ನೆಟಿಕ್. ಸೊ ಇದು ಫೋಟಿಕ್ ಝೋನ್. ಯಾಕೆ ಫೋಟಿಕ್ ಝೋನ್ ಅಂತಂದರೆ ಇದರಲ್ಲಿ ಫೋಟಾನ್ಸು ಅಥವಾ ನಮಗೆ ಲೈಟ್ ಅಟ್ಲೀಸ್ಟ್ ಬೀಳ್ತಾ ಇದೆಯಲ್ಲ. ಸೊ ಇಲ್ಲಿ ಶೋರಲ್ಲೂ ಕೂಡ ಲೈಟ್ ಬೀಳ್ತಾ ಇದೆ, ಇಲ್ಲಿ ಮಧ್ಯದಲ್ಲೂ ಕೂಡ ಲೈಟ್ ಬೀಳ್ತಾ ಇದೆ. ಸೊ ಇಲ್ಲಿ ಫೋಟೋ ಅಥವಾ ನಮಗೆ ಲೈಟು ಬೀಳ್ತಾ ಇದೆ, ಅದಕ್ಕೆ ಇವನ್ನು ಫೋಟಿಕ್ ಝೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಕ್ಕೆ ಆಪೋಸಿಟ್ ಯಾವುದು? ಅಫೋಟಿಕ್ ಝೋನ್ ಆಗುತ್ತೆ. ಅಫೋಟಿಕ್ ಝೋನ್ ಅಂತಂದರೆ ಈ ಡೆಪ್ತ್ ಬಿಯಾಂಡ್ ವಿಚ್ 1% ಆಫ್ ಸನ್ಲೈಟ್ ಪೆನೆಟ್ರೇಟ್ಸ್, ಆಯಿತಾ. ಲೆಸ್ ದೆನ್ 1% ಲೈಟ್. ಸೊ 1%ಕಿಂತ ಕಮ್ಮಿ ಲೈಟು ಒಳಗಡೆ ಹೋಗುತ್ತೆ. ಅಂತಂದರೆ ಸ್ವಲ್ಪ ಲೈಟ್ ಹೋಗ್ತಾ ಇರುತ್ತೆ, ಕಂಪ್ಲೀಟಾಗೂ ಕೂಡ ಡಾರ್ಕ್ ಆಗಿರಲ್ಲ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ನೆರಿಟಿಕ್ ಝೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಬಂದ್ಬಿಟ್ಟು ತುಂಬಾ ಡೀಪ್, ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ನೆರಿಟಿಕ್ ಝೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಇನ್ನೊಂದು ಸರಿ ರಿವಿಷನ್ ಮಾಡ್ಕೊಳ್ಳೋಣ. ಫಸ್ಟ್ ಒನ್ ನಾವು ಯಾವ್ದು ನೋಡ್ಕೊಂಡಿರೋವಂಥದ್ದು? ಫಸ್ಟ್ ಒನ್ ನಾವು ಟೆಂಪ್ರೇಚರ್ ನೋಡ್ಕೊಂಡ್ವಿ. ಟೆಂಪ್ರೇಚರ್ ಯಾವ ಥರ ವೇರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ. ಅದರಲ್ಲಿ ಮೇನ್ ಕಾನ್ಸೆಪ್ಟ್ ಏನು ನೋಡ್ಕೊಂಡಿರೋವಂಥದ್ದು ನಾವು? ಎಪಿಲಿಮ್ನಿಯನ್ನು. ಅದಾದಮೇಲೆ ನಮಗೆ
ಹೈಪೋಲಿಮ್ನಿಯನು, ಎಪಿಲಿಮ್ನಿಯನು ಮತ್ತು ಹೈಪೋಲಿಮ್ನಿಯನು. ಅದಾದಮೇಲೆ ಥರ್ಮೋಕ್ಲೈನ್ ನೋಡ್ಕೊಂಡಿದ್ದೀವಿ. ಎಪಿಲಿಮ್ನಿಯನ್ ಅಂತಂದರೆ ನಮಗೆ ಏನಾಗುತ್ತೆ, ಔಟರ್ ಮೋಸ್ಟ್ ಲೇಯರು, ಹೈಪೋಲಿಮ್ನಿಯನ್ ಇನ್ನರ್ ಮೋಸ್ಟ್ ಲೇಯರು. ಟೆಂಪ್ರೇಚರ್ ಸಡನ್ನಾಗಿ ಡಿಪ್ ಆದರೆ ಅದನ್ನು ನಾವು ಥರ್ಮೋಕ್ಲೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ವಾಟರಲ್ಲಿ ನಾವೇನು ನೋಡ್ಕೊಂಡ್ವಿ, 3 ಝೋನ್ ನೋಡ್ಕೊಂಡ್ವಿ. ವಾಟರಲ್ಲಿ ಲಿಟೋರಲ್ ಝೋನು, ಲಿಮ್ನೆಟಿಕ್ ಝೋನು, ಪ್ರೊಫಂಡಲ್ ಝೋನು. ಸೊ LNT ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಲಿಟೋರಲ್ಲು, ಲಿಮ್ನೆಟಿಕ್ಕು. ಸೊ ಲಿಟೋರಲ್ಲು, ಲಿಮಿನೆಟಿಕ್ಕು, ಪ್ರೊಫಂಡಲ್ಲು. ಸೊ ನಿಮ್ಗೆ ಯಾವ ಥರ ಶಾರ್ಟ್ಕಟ್ ಅನ್ಸುತ್ತೆ ಆ ಥರ ನೆನ್ಪಿಟ್ಕೊಂಡಿರಿ. ಅದು LNTಯಲ್ಲಿ ಟಿ ಬರೋದೇ ಇಲ್ಲ ಇಲ್ಲಿ ಆ್ಯಕ್ಚುಲಿ. ಸೊ ಅದಕ್ಕೆ ಲಿಟೋರಲ್ಲು, ಲಿಮ್ನೆಟಿಕ್ಕು ಮತ್ತು ಪ್ರೊಫಂಡಲ್ಲು. ಲಿಟೋರಲ್ ಅಂತಂದರೆ ಫುಲ್ ಹೊರಗಡೆ ಇರೋದು, ಲಿಮ್ನೆಟಿಕ್ ಅಂತಂದರೆ ಮಿಡಲ್ಲು, ಪ್ರೊಫಂಡಲ್ ಅಂತಂದರೆ ತುಂಬ ಒಳಗಡೆ. ಅದೇ ಪ್ರಕಾರ ಲೈಟ್ ಯಾವ ಥರ ಒಳಗಡೆ ಹೋಗುತ್ತೆ ಅದಕ್ಕೆ ಫೋಟಿಕ್ ಝೋನು ಅಂತಂದರೆ ಲಿಟೋರಲ್ಲು ಮತ್ತು ಲಿಮ್ನೆಟಿಕ್ ಅಂತಂದರೆ ಇಲ್ಲಿ ಲೈಟ್ ಅಟ್ಲೀಸ್ಟ್ ಬೀಳುತ್ತೆ. ಅಫೋಟಿಕ್ ಝೋನ್ ಅಂತಂದರೆ 1%ಕಿಂತ ಕಮ್ಮಿ ಲೈಟ್ ಬೀಳುತ್ತೆ. ನೆರಿಟಿಕ್ ಝೋನ್ ಅಂತಂದರೆ ಮಿಡಲ್ ವಾಟರ್ಸು. ಇಲ್ಲಿ ಸನ್ಲೈಟು ಬಾಟಮ್ವರೆಗೂ ಕೂಡ ರೀಚ್ ಆಗುತ್ತೆ. ಮಿಡಲ್ ವಾಟರ್ಸ್ ಇದು ಮಿಡಲ್ ವಾಟರ್ಸ್ ಆಯಿತಾ. ಸೊ ಇಲ್ಲಿ ಮಿಡಲ್ ವಾಟರ್ಸು, ಇಲ್ಲಿ ಬಾಟಮ್ವರೆಗೂ ಕೂಡ ಸನ್ಲೈಟ್ ಬಂದೇ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲು, ಇಲ್ಲಿ ಬಾಟಮ್ವರೆಗೂ ಸನ್ಲೈಟ್ ಬಂದೇ ಬರುತ್ತೆ. ಅಫೋಟಿಕ್ ಅಂತಂದರೆ ಲೆಸ್ ದೆನ್ 1% ಅಂತಂದರೆ ಅದನ್ನು ಕಂಪ್ಲೀಟ್ಲಿ ಝೀರೋ ಅಂತಲೂ ಹೇಳೋಕ್ಕಾಗಲ್ಲ, ಸ್ವಲ್ಪ ಅಟ್ಲೀಸ್ಟ್ ಲೈಟ್ ಇದ್ದೇ ಇರುತ್ತೆ. ಅದಕ್ಕೆ ಅದನ್ನು ಲೆಸ್ ದೆನ್ 1% ಅಂತ ಹೇಳ್ಬಿಟ್ಟು ನಾವು ಕ್ಲಾಸಿಫೈ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟು ಇನ್ನು 2 ಎಬಯೋಟಿಕ್ ಕಾಂಪೊನೆಂಟ್ ಇದ್ದಾವೆ, ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು. ಟೋಟಲ್ ಆಗಿ ಇರೋವಂಥದ್ದೇ ನಾವು 4 ಡಿಸ್ಕಸ್ ಮಾಡೋದು. ಟೆಂಪ್ರೇಚರು, ವಾಟರು, ನೆಕ್ಸ್ಟ್ ಬಂದ್ಬಿಟ್ಟು ಸನ್ಲೈಟು ಮತ್ತು ಸಾಯಿಲು. ಇವನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಬಯೋಟಿಕ್ ಕಾಂಪೊನೆಂಟ್ಸಿಗೆ ಹೋಗೋಣ. ಇಲ್ಲಿವರೆಗೂ ನೀವು ವಿಡಿಯೋ ನೋಡ್ಕೊಂಡಿದ್ರೆ #ವಾಟರ್ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಇವುಗಳ ನೋಟ್ಸು PDF ಏನಾದರೂ ಬೇಕು ಅಂತಂದರೆ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಅಲ್ಲಿ ನಿಮಗೆ ರೆಗ್ಯುಲರ್ ನೋಟ್ಸು, PDFs ಮತ್ತು ಬೇರೆ ನೋಟ್ಸು, PDFs ಎಲ್ಲದೂ ಕೂಡ ಸಿಗ್ತಾ ಇರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋ, ನೆಕ್ಸ್ಟ್ ಪಾರ್ಟು ಅಲ್ಲಿ ಮತ್ತೆ ಸಿಗೋಣ.